ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಸದ್ಯ ವ್ಯಾಪಕ ಮಳೆಯ ಪರಿಣಾಮ ತುಂಗಾ ನದಿ ಮೈದುಂಬಿ ಹರಿಯುತ್ತಿರುವ ಪರಿಣಾಮ ದಾವಣಗೆರೆ ಜಿಲ್ಲೆಯ ಹರಿಹರ ಸಮೀಪ ತುಂಗಭದ್ರಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇನ್ನು ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ತುಂಗಾ ನದಿಯ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಾಗಿದೆ. ತುಂಗಾ ನದಿಯ ಮೈದುಂಬಿದ ಹರಿವು ಇದೀಗ ಪ್ರವಾಸಿಗರ ಗಮನ ಸೆಳೆಯುತ್ತಾ ಇದೆ. ನದಿಯ ಬೋರ್ಗರಿತದ ದೃಶ್ಯಗಳು ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಇದೇ ವೇಳೆ ತುಂಗಾ ನದಿಯ ಹೆಚ್ಚಿನ ನೀರು ಏನಿದೆ, ಹೆಚ್ಚಿನ ನೀರು ಹರಿವಿನಿಂದ ತುಂಗಭದ್ರಾ ನದಿಯಲ್ಲೂ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ನದಿ ಪಾತ್ರದ ಜನರಲ್ಲಿ ಸಹಜವಾಗಿ ಆತಂಕ ಕೂಡ ಮೂಡ್ತಾ ಇದೆ. ಮಳೆ ಹಾಗೂ ನದಿಯ ನೀರಿನ ಹರಿವಿನ ಪರಿಸ್ಥಿತಿಯ ಮೇಲೆ ಅಧಿಕಾರಿಗಳು ನಿಗಾವನ್ನು ವಹಿಸಿದ್ದಾರೆ. ವೀಕ್ಷಕರೇ, ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಏನಿದೆ ಅದು ಮುಂದುವರಿತಾನೇ ಇದೆ. ವ್ಯಾಪಕ ಮಳೆಯ ಪರಿಣಾಮ ಈ ತುಂಗಾ ನದಿ ಏನಿದೆ ಮೈದುಂಬಿ ಹರಿತಾ ಇದೆ. ಅಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೋರ್ಗರಿತಾ ಇದೆ. ಆ ನದಿಯ ಹರಿತದ ಸೌಂಡ್ ಏನಿದೆ ನೀವು ಕೇಳ್ತಾ ಇದ್ದೀರಿ. ಇನ್ನು ಆ ಒಂದು ನೀರಿನ ಪ್ರಮಾಣ ಹೆಚ್ಚಾಗಿದೆಯಲ್ಲ, ಅಲ್ಲಿ ಸಹಜವಾಗಿ ಅಲ್ಲಿ ಸ್ಥಳೀಯರೆಲ್ಲ ಆತಂಕ ಕೂಡ ವ್ಯಕ್ತವಾಗಿದೆ. ಸೊ ಅಲ್ಲಿ ಸುರಕ್ಷಿತವಾದ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವುದೇ ಅಹಿತಕರ ಘಟನೆ ನಡಿಬಾರದು ಅಂಥೇಳಿ ಅಧಿಕಾರಿಗಳು ನಿಗಾವನ್ನು ವಹಿಸಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ ದೃಶ್ಯವನ್ನು, ತುಂಗಾ ನದಿಯ ದೃಶ್ಯವನ್ನು.